ಶಾಂತಿ. ಮುರಳಿಯ ದಿನಾಂಕ 31/1/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿ ಬಂದಿದ್ದೀರಾ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು. ಅಂದರೆ ಅರ್ಥ, ದೀಪದಲ್ಲಿ ಜ್ಞಾನದ ಎಣ್ಣೆ ಹಾಕಲು. ಉತ್ತರ, ಶಿವನ ದಿಬ್ಬಣದ ಗಾಯನ ಏಕೆ ಇದೆ? ಉತ್ತರ, ಏಕೆಂದರೆ ಶಿವತಂದೆ ಯಾವಾಗ ವಾಪಸ್ ಹೋಗುತ್ತಾರೆ ಆಗ ಎಲ್ಲ ಆತ್ಮರ ಗುಂಪು ಅವರ ಹಿಂದೆ ಓಡಿ ಹೋಗುವುದು. ಮೂಲವತನದಲ್ಲಿಯೂ ಸಹ ಆತ್ಮಗಳ ಗುಂಪು ತಯಾರಾಗುವುದು. ಅಂದರೆ ಎಲ್ಲ ಆತ್ಮರು ಬಾಬನ ಜೊತೆಯಲ್ಲಿ ಮನೆಗೆ ಹೋಗ್ತೀವಿ, ಅಲ್ಲಿಯೂ ಕೂಡ ಆತ್ಮರ ಗುಂಪು ಇರುವುದು. ತಾವು ಪವಿತ್ರರಾಗುವಂತಹ ಮಕ್ಕಳು ತಂದೆಯ ಜೊತೆಯಲ್ಲಿ ಹೋಗುತ್ತೀರಾ. ಜೊತೆಯ ಕಾರಣದಿಂದಾಗಿಯೇ ದಿಬ್ಬಣದ ಗಾಯನವಿದೆ. ಓಂ ಶಾಂತಿ. ಮಕ್ಕಳು ಮೊಟ್ಟ ಮೊದಲು ಒಂದು ಪಾಯಿಂಟನ್ನು ತಿಳಿದುಕೊಳ್ಳಬೇಕು. ನಾವೆಲ್ಲರೂ ಸಹೋದರರಾಗಿದ್ದೇವೆ ಮತ್ತು ಶಿವ ತಂದೆ ಎಲ್ಲರ ತಂದೆಯಾಗಿದ್ದಾರೆ. ಅವರಿಗೆ ಸರ್ವಶಕ್ತಿವಂತ ಎಂದು ಹೇಳಲಾಗುವುದು. ನಿಮ್ಮಲ್ಲಿ ಸರ್ವಶಕ್ತಿಗಳು ಇದ್ದು ತಾವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ. ಭಾರತದಲ್ಲಿಯೇ ಈ ದೇವಿ ದೇವತೆಗಳ ರಾಜ್ಯವಿತ್ತು. ಅಂದರೆ ತಾವು ಮಕ್ಕಳ ರಾಜ್ಯವಿತ್ತು. ತಾವು ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ. ನಿಮ್ಮ ಕುಲ ಅಥವಾ ಮನೆತನವಿತ್ತು. ಎಲ್ಲರೂ ನಿರ್ವಿಕಾರಿಗಳಾಗಿದ್ದೀರಿ. ಯಾರು ನಿರ್ವಿಕಾರಿಗಳಾಗಿದ್ದರು? ಆತ್ಮರು. ಈಗ ಪುನಃ ತಾವು ನಿರ್ವಿಕಾರಿ ಆಗುತ್ತಿದ್ದೀರಾ. ಹೀಗೆ ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿ ಅವರಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಾ. ತಂದೆ ತಿಳಿಸುತ್ತಾರೆ, ಆತ್ಮವೇ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮನಲ್ಲಿ ಏನು ಸತೋಪ್ರಧಾನ ಶಕ್ತಿ ಇತ್ತು ಅದು ಪ್ರತಿದಿನ ಕಡಿಮೆ ಆಗುತ್ತಾ ಹೋಯಿತು. ಸತೋಪ್ರಧಾನದಿಂದ ತಮೋಪ್ರಧಾನ ಆಗಬೇಕಾಯಿತು. ಹೀಗೆ ಬ್ಯಾಟರಿಯ ಶಕ್ತಿ ಕಡಿಮೆ ಆಗುತ್ತದೆ, ಆಗ ಮೋಟರ್ ನಿಲ್ಲುತ್ತದೆ. ಅಂದರೆ ರನ್ನಿಂಗಲ್ಲಿರುವುದಿಲ್ಲ. ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ. ಆತ್ಮನ ಬ್ಯಾಟರಿ ಫುಲ್ ಡಿಸ್ಚಾರ್ಜ್ ಆಗುವುದಿಲ್ಲ, ಸ್ವಲ್ಪ ಶಕ್ತಿ ಇರುತ್ತದೆ. ಹೇಗೆ ಯಾರಾದರೂ ಶರೀರ ಬಿಟ್ಟರೆ ದೀಪವನ್ನು ಬೆಳಗಿಸಿ ಇಡುತ್ತಾರೆ, ಅದರಲ್ಲಿ ಎಣ್ಣೆ ಹಾಕುತ್ತಿರುತ್ತಾರೆ ದೀಪ ನಂದಿ ಹೋಗಬಾರದೆಂದು. ಬ್ಯಾಟರಿಯ ಶಕ್ತಿ ಕಡಿಮೆ ಆದಾಗ ಮತ್ತೆ ಚಾರ್ಜ್ ಮಾಡಿ ಇಡಲಾಗುವುದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ತಾವು ಆತ್ಮ ಸರ್ವಶಕ್ತಿವಂತ ಆಗಿದ್ದೀರಿ. ಈಗ ಪುನಃ ತಾವು ಶಕ್ತಿವಂತ ತಂದೆಯ ಜೊತೆ ತಮ್ಮ ಬುದ್ಧಿಯೋಗ ಜೋಡಿಸುತ್ತೀರಾ. ಅಂದಾಗ ಬಾಬಾರವರ ಶಕ್ತಿ ನಮ್ಮಲ್ಲಿ ಬರುವುದು. ಏಕೆಂದರೆ ಶಕ್ತಿ ಕಡಿಮೆ ಆಗಿದೆ. ಅವಶ್ಯವಾಗಿ ಸ್ವಲ್ಪ ಇರುವುದು. ಏಕ್ದಮ್ ಸಮಾಪ್ತಿ ಆಯಿತೆಂದರೆ ಮತ್ತೆ ಶರೀರವೇ ಇರುವುದಿಲ್ಲ. ಆತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಿಲ್ಕುಲ್ ಪವಿತ್ರವಾಗುವುದು. ಸತ್ಯಯುಗದಲ್ಲಿ ತಾವು ಆತ್ಮನ ಬ್ಯಾಟರಿ ಫುಲ್ ಚಾರ್ಜ್ ಆಗಿರುತ್ತದೆ. ಅನಂತರ ಸ್ವಲ್ಪ ಕಡಿಮೆ ಆಗುತ್ತದೆ. ತ್ರೇತಾದವರೆಗೆ ಮೀಟರ್ ಕಡಿಮೆ ಆಗುತ್ತದೆ. ಅದಕ್ಕೆ ಕಲೆಗಳು ಎಂದು ಹೇಳಲಾಗುವುದು. ಕಲೆಗಳು ಕಡಿಮೆ ಆಗಿದೆ ಎಂದು ಮತ್ತೆ ಹೇಳಲಾಗತ್ತೆ. ಆತ್ಮ ಏನು ಸತೋ ಪ್ರಧಾನವಾಗಿತ್ತು, ಅದು ಸತೋ ಆಗಿದೆ. ತಾಕತ್ತು ಕಡಿಮೆ ಆಗಿದೆ. ತಾವು ತಿಳಿದುಕೊಳ್ಳುತ್ತೀರಾ, ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಸತ್ಯಯುಗದಲ್ಲಿ. ಈಗ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಾ. ಈಗ ತಾವು ತಮೋಪ್ರಧಾನರಾಗಿದ್ದೀರಾ ಅಂದಾಗ ಶಕ್ತಿಯ ದಿವಾಳಿ ಆಗಿದೆ. ನಂತರ ಬಾಬಾರವರನ್ನು ನೆನಪು ಮಾಡುವುದರಿಂದ ಪೂರ್ತಿ ಶಕ್ತಿ ಬರುವುದು. ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಾ, ದೇಹ ಸಹಿತವಾಗಿ ದೇಹದ ಸಂಬಂಧಗಳೇನೆಲ್ಲ ಇದೆ ಅದೆಲ್ಲವೂ ಸಮಾಪ್ತಿಯಾಗಲಿವೆ. ನಂತರ ತಾವು ಬೇಹದ್ದಿನ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ತಂದೆಯೂ ಸಹ ಬೇಹದ್ದಿದ್ದಾರೆ ಅಂದಾಗ ತಂದೆ ಕೊಡುವ ಆಸ್ತಿಯೂ ಸಹ ಬೇಹದ್ದಿನ ರೂಪದಲ್ಲಿ ಇದೆ. ಈಗ ತಾವು ಪತಿತರಾಗಿದ್ದೀರಾ. ತಮ್ಮ ಶಕ್ತಿ ಬಿಲ್ಕುಲ್ ಕಡಿಮೆ ಆಗಿದೆ. ಏ ಮಕ್ಕಳೇ, ಈಗ ನೀವು ನನ್ನನ್ನು ನೆನಪು ಮಾಡಿರಿ. ನಾನು ಆಲ್ಮೈಟಿ ಆಗಿದ್ದೇನೆ. ನನ್ನ ಮೂಲಕ ಆಲ್ಮೈಟಿ ರಾಜ್ಯ ಸಿಗುವುದೆಂದು ತಂದೆ ಹೇಳುತ್ತಾರೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಿದ್ದರು, ಪವಿತ್ರರಾಗಿದ್ದರು, ದೈವಿ ಗುಣವುಳ್ಳವರಾಗಿದ್ದರು. ಈಗ ಆ ಒಂದು ದೈವಿ ಗುಣಗಳು ಇಲ್ಲ.
ಎಲ್ಲರ ಬ್ಯಾಟರಿ ಪೂರ್ತಿ ಡಿಸ್ಚಾರ್ಜ್ ಆಗಿದೆ. ನಂತರ ಈಗ ಬ್ಯಾಟರಿ ತುಂಬಲ್ಪಡುತ್ತಿದೆ. ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಿಸದೆ ಬ್ಯಾಟರಿ ಚಾರ್ಜ್ ಆಗಲು ಸಾಧ್ಯವಿಲ್ಲ. ಆ ತಂದೆ ಎವರ್ ಪ್ಯೂರ್ ಆಗಿದ್ದಾರೆ. ಇಲ್ಲಿ ಎಲ್ಲರೂ ಇಂಪ್ಯೂರ್ ಆಗಿದ್ದಾರೆ. ಯಾವಾಗ ಪವಿತ್ರವಾಗಿರುತ್ತಾರೆ ಆಗ ಬ್ಯಾಟರಿ ಚಾರ್ಜ್ ಆಗಿ ಇರುವುದು. ಅಂದಾಗ ಈಗ ತಂದೆ ತಿಳಿಸುತ್ತಾರೆ, ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ. ಬಾಕಿ ಎಲ್ಲರೂ ರಚನೆಯಾಗಿದ್ದಾರೆ. ರಚನೆಯಿಂದ ರಚನೆಗೆ ಎಂದಿಗೂ ಆಸ್ತಿ ಸಿಗುವುದಿಲ್ಲ. ಕ್ರಿಯೇಟರ್ ಅಂತೂ ಒಬ್ಬರೇ ಆಗಿದ್ದಾರೆ. ಅವರು ಬೇಹದ್ದಿನ ತಂದೆಯಾಗಿದ್ದಾರೆ. ಬಾಕಿ ಎಲ್ಲರೂ ಹದ್ದಿನ ತಂದೆಯರು. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ರಾಜ್ಯಭಾಗ್ಯ ಸಿಗುವುದು. ಅಂದಾಗ ತಾವು ಮಕ್ಕಳಿಗೆ ಮನಸ್ಸಿನಲ್ಲಿ ತಿಳ್ಕೊಳ್ಬೇಕು, ತಾವು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು, ನಮಗಾಗಿ ಬಾಬಾ ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಡ್ರಾಮಾ ಪ್ಲ್ಯಾನ್ ಅನುಸಾರ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ. ತಾವು ತಿಳಿದುಕೊಂಡಿದ್ದೀರಾ, ಸತ್ಯಯುಗ ಬರುವಂತಹದ್ದಿದೆ. ಸತ್ಯಯುಗದಲ್ಲಿ ಸದಾ ಸುಖವಿರುವುದು. ಅದು ಹೇಗೆ ಸಿಗುತ್ತದೆ? ತಂದೆ ಕುಳಿತು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ನಾನು ಎವರ್ ಪ್ಯೂರ್ ಆಗಿದ್ದೇನೆ. ನಾನೆಂದಿಗೂ ಮನುಷ್ಯನ ತನುವನ್ನು ತೆಗೆದುಕೊಳ್ಳುವುದಿಲ್ಲ, ಅಂದರೆ ಜನನ ಮರಣದಲ್ಲಿ ಬರುವುದಿಲ್ಲ. ನಾನು ದೈವಿ ತನುವಲ್ಲೂ ಬರುವುದಿಲ್ಲ, ಮನುಷ್ಯರ ತನುವನ್ನು ತೆಗೆದುಕೊಳ್ಳುವುದಿಲ್ಲ, ಅಂದರೆ ಜನ್ಮ ಪಡೆದುಕೊಳ್ಳುವುದಿಲ್ಲ. ನಾನು ಜನನ ಮರಣದಲ್ಲಿಯೇ ಬರುವುದಿಲ್ಲ. ಕೇವಲ ತಾವು ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ. ಯಾವಾಗ 60 ವರ್ಷದ ವಾನಪ್ರಸ್ಥ ಅವಸ್ಥೆ ಬ್ರಹ್ಮ ಬಾಬರವರದು ಆಗುತ್ತದೆ, ಆಗ ಇವರ ತನುವಿನಲ್ಲಿ ಬಂದಿದ್ದೇನೆ. ಇವರು ಸಹ ಪೂರ್ತಿ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಿದ್ದಾರೆ. ನಂಬರ್ 1 ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಅನಂತರ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರರು. ಅವರ ಸಾಕ್ಷಾತ್ಕಾರವೂ ಆಗುವುದು. ಸೂಕ್ಷ್ಮವತನ ಮಧ್ಯದ್ದು ಇದೆ ಅಲ್ವೋ, ಅಲ್ಲಿ ಶರೀರ ಇರಲು ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರ ಕೇವಲ ದಿವ್ಯ ದೃಷ್ಟಿಯಿಂದ ನೋಡಲಾಗುವುದು. ಮನುಷ್ಯ ಸೃಷ್ಟಿಯಂತೂ ಇಲ್ಲಿಯೇ ಇರುವುದು. ಬಾಕಿ ಅದಂತೂ ಕೇವಲ ಸಾಕ್ಷಾತ್ಕಾರಕ್ಕೋಸ್ಕರ ಇರುವಂಥದ್ದು. ಫರಿಷ್ಠೆಗಳು ಸಾಕ್ಷಾತ್ಕಾರಕ್ಕಾಗಿ. ತಾವು ಮಕ್ಕಳು ಸಹ ಅಂತಿಮದಲ್ಲಿ ಯಾವಾಗ ಬಿಲ್ಕುಲ್ ಪವಿತ್ರರಾಗುತ್ತೀರಾ ಆಗ ತಮ್ಮ ಸಾಕ್ಷಾತ್ಕಾರವಾಗುವುದು. ಆ ರೀತಿ ಫರಿಷ್ಠೆಗಳಾಗಿ ಮತ್ತೆ ಸತ್ಯಯುಗದಲ್ಲಿ ಇಲ್ಲಿಯೇ ಬಂದು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಈ ಬ್ರಹ್ಮ ಬಾಬಾ ವಿಷ್ಣುವನ್ನು ನೆನಪು ಮಾಡುವುದಿಲ್ಲ. ಇವರು ಕೂಡ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ಇವರು ವಿಷ್ಣು ಆಗುತ್ತಾರೆ. ಅಂದಾಗ ತಿಳಿದುಕೊಳ್ಳಬೇಕು ಅಲ್ವಾ, ಇವರು ರಾಜ್ಯ ಹೇಗೆ ಪಡೆದರು? ಯುದ್ಧದ ಮಾತಂತೂ ಇಲ್ಲ. ದೇವತೆಗಳು ಹೇಗೆ ಹಿಂಸೆ ಮಾಡುತ್ತಾರೆ, ಯುದ್ಧ ಮಾಡಿ ಬೇರೆಯವರನ್ನು ಹೇಗೆ ಸಾಯಿಸುತ್ತಾರೆ. ದುಃಖ ಕೊಡೋದಿಲ್ಲ, ಹಿಂಸೆ ಮಾಡೋದಿಲ್ಲ ದೇವತೆಗಳು. ಈಗ ತಾವು ಮಕ್ಕಳು ತಂದೆಯನ್ನು ನೆನಪು ಮಾಡಿ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಯಾರೇ ಒಪ್ಪಲಿ ಒಪ್ಪದಿರಲಿ ತಾವು ತಮ್ಮ ಕಾರ್ಯವನ್ನು ಮಾಡುತ್ತೀರಾ. ಗೀತೆಯಲ್ಲಿಯೂ ಇದೆ, ಏ ಮಕ್ಕಳೇ, ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿರಿ. ಅವರಿಗಂತೂ ದೇಹ ಇಲ್ಲ ಮಮತ್ವ ಇಟ್ಟುಕೊಳ್ಳಲು. ಹೇಳುತ್ತಾರೆ, ನಾನು ಸ್ವಲ್ಪ ಸಮಯಕ್ಕೋಸ್ಕರ ಇವರ ಶರೀರವನ್ನು ಲೋನ್ ಆಗಿ ಪಡೆದುಕೊಂಡಿದ್ದೇನೆ. ಇಲ್ಲವೆಂದರೆ ನಾನು ಜ್ಞಾನವನ್ನು ಹೇಗೆ ಕೊಡುವುದು? ನಾನು ಬೀಜರೂಪ ಆಗಿದ್ದೇನೆ ಅಲ್ವಾ. ಈ ಪೂರ್ತಿ ವೃಕ್ಷದ ಜ್ಞಾನ ನನ್ನ ಬಳಿ ಇದೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯ ಆಯುಷ್ಯು ಎಷ್ಟಿದೆ, ಹೇಗೆ ಇದರ ಸ್ಥಾಪನೆ ಪಾಲನೆ ವಿನಾಶವಾಗುತ್ತದೆ, ಮನುಷ್ಯರಿಗೆ ಗೊತ್ತಾಗಬೇಕು ಅಲ್ವಾ. ಮನುಷ್ಯರೇ ಓದುತ್ತಾರೆ, ಪ್ರಾಣಿಗಳು ಓದುವುದಿಲ್ಲ ಅಲ್ವಾ. ಆ ಮನುಷ್ಯರೆಲ್ಲ ಹದ್ದಿನ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ತಂದೆ ತಮಗೆ ಬೇಹದ್ದಿನ ವಿದ್ಯೆಯನ್ನು ಓದಿಸುತ್ತಾರೆ. ಇದರಿಂದ ತಮಗೆ ಬೇಹದ್ದಿನ ಮಾಲೀಕತನ ಸಿಗುವುದು. ಬಾಬರವರು ತಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದಾಗ ಇದನ್ನು ಸಹ ತಿಳಿಸಬೇಕು. ಭಗವಂತ ಯಾರಾದರೂ ಮನುಷ್ಯರು ಅಥವಾ ದೇಹದಾರಿ ಅಂದಾಗ ಇದನ್ನು ತಿಳಿಸಬೇಕು. ಭಗವಂತ ಎಂದು ಯಾವುದೇ ಮನುಷ್ಯರಿಗೆ ಅಥವಾ ದೇಹದಾರಿಗಳಿಗೆ ಹೇಳುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ಸೂಕ್ಷ್ಮ ದೇಹವಿದೆ ಅಲ್ವಾ.
ಇವರ ಹೆಸರೇ ಬೇರೆ ಆಗಿದೆ. ಇವರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ. ಈ ಶರೀರವಂತೂ ಈ ದಾದಾರವರ ಆತ್ಮನ ಸಿಂಹಾಸನವಾಗಿದೆ, ಅಕಾಲ ಸಿಂಹಾಸನ ಅಲ್ವಾ. ಈಗ ಈ ಅಕಾಲ ಮೂರ್ತಿ ತಂದೆಯ ಸಿಂಹಾಸನವಾಗಿದೆ. ಅಮೃತಸರದಲ್ಲಿಯೂ ಒಂದು ಅಕಾಲ ಸಿಂಹಾಸನ ಇದೆ ಅಲ್ವಾ. ಯಾರೆಲ್ಲ ದೊಡ್ಡ ದೊಡ್ಡವರಿರುತ್ತಾರೆ ಅಲ್ಲಿ ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ಎಲ್ಲರಿಗೂ ಅಕಾಲ ಸಿಂಹಾಸನ ಈ ಶರೀರಗಳು ಆತ್ಮನಿಗೆ. ಅಕಾಲ ಮೂರ್ತಿ ಆತ್ಮನಿಗೆ ಈ ಶರೀರ ಸಿಂಹಾಸನವಾಗಿದೆ. ಆತ್ಮನನ್ನು ಎಂದಿಗೂ ಸಹ ಮೃತ್ಯು ತಿನ್ನಲು ಸಾಧ್ಯವಿಲ್ಲ. ಬಾಕಿ ಸಿಂಹಾಸನವಂತೂ ಬದಲಾಗುತ್ತಿರುತ್ತದೆ. ಅಕಾಲ ಮೂರ್ತಿ ಆತ್ಮ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತೆ, ಅನಂತರ ದೊಡ್ಡದಾಗತ್ತೆ. ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಆತ್ಮ ಅಕಾಲ. ಬಾಕಿ ಇದರಲ್ಲಿ ಅಂದರೆ ಆತ್ಮನಲ್ಲಿ ಒಳ್ಳೆಯ ಕೆಟ್ಟ ಸಂಸ್ಕಾರಗಳಿರುತ್ತದೆ. ಆದ್ದರಿಂದ ಹೇಳಲಾಗುವುದು ಕರ್ಮಗಳ ಫಲ ಎಂದು. ಆತ್ಮ ಎಂದಿಗೂ ವಿನಾಶ ಆಗುವುದಿಲ್ಲ. ಆತ್ಮನ ತಂದೆ ಒಬ್ಬರಾಗಿದ್ದಾರೆ. ಇದಂತೂ ತಿಳಿದುಕೊಳ್ಳಬೇಕು. ಈ ಬಾಬಾ ಯಾವುದೇ ಶಾಸ್ತ್ರಗಳ ಮಾತುಗಳನ್ನು ತಿಳಿಸ್ತಾ ಇದ್ರೇನು ಶಾಸ್ತ್ರ ಮುಂತಾದವು ಓದುವುದರಿಂದ ಯಾರೂ ವಾಪಸ್ ಹೋಗಲು ಸಾಧ್ಯವಿಲ್ಲ. ಅಂತಿಮದಲ್ಲಿ ಎಲ್ಲರೂ ಹೋಗುತ್ತಾರೆ. ಹೇಗೆ ಜೇನು ನೊಣಗಳ ಗುಂಪು ಇರುತ್ತೆ ಅಲ್ವಾ, ಎಲ್ಲ ಒಟ್ಟೊಟ್ಟಿಗೆ ಹೋಗುತ್ತೆ ಅಲ್ವಾ. ಮಧುಮಕ್ಕಿ ಜೇನು ನೊಣಗಳಿಗೂ ಸಹ ಕ್ವೀನ್ ಇರುತ್ತೆ, ರಾಣಿ ನೊಣ ಇರುತ್ತೆ. ಆ ರಾಣಿ ನೊಣದ ಹಿಂದೆ ಎಲ್ಲವೂ ಹೋಗುತ್ತೆ. ಬಾಬರವರು ಹೋಗ್ತಾರೆ. ಅಂತಿಮದಲ್ಲಿ ಅವರ ಹಿಂದೆ ಎಲ್ಲ ಆತ್ಮರು ಹೋಗುತ್ತೇವೆ. ಅಲ್ಲಿ ಮೂಲವತನದಲ್ಲಿ ಎಲ್ಲ ಆತ್ಮರ ಗುಂಪು ಇರುವುದು. ಇಲ್ಲಿ ಮತ್ತೆಯೂ ಸಹ ಮನುಷ್ಯರ ಗುಂಪಿದೆ ಅಂದಾಗ ಈ ಗುಂಪು ಸಹ ಒಂದು ದಿನ ಓಡಲೇಬೇಕು. ತಂದೆ ಬಂದು ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ. ಶಿವನ ದಿಬ್ಬಣ ಎಂದು ಹೇಳಲಾಗುವುದು. ಮಕ್ಕಳ ಎಂದಾದರೂ ಹೇಳಿ, ಸಜ್ಜನಿಯರು ಎಂದಾದರೂ ಹೇಳಿ, ತಂದೆಯೇ ಬಂದು ಮಕ್ಕಳಿಗೆ ಓದಿಸಿ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಪವಿತ್ರರಾಗದ ವಿನಃ ಆತ್ಮ ಹೋಗಲು ಸಾಧ್ಯವಿಲ್ಲ. ಯಾವಾಗ ಪವಿತ್ರವಾಗುತ್ತೇವೆ ಆಗ ಮೊಟ್ಟ ಮೊದಲು ಶಾಂತಿಧಾಮದಲ್ಲಿ ಹೋಗುತ್ತೇವೆ. ಅಲ್ಲಿ ಹೋಗಿ ಎಲ್ಲರೂ ನಿವಾಸ ಮಾಡುತ್ತೇವೆ. ಅಲ್ಲಿಂದ ನಿಧಾನವಾಗಿ ಇಲ್ಲಿ ಪಾತ್ರ ಮಾಡಲು ಬರುತ್ತೇವೆ. ಆಮೇಲೆ ವೃದ್ಧಿ ಆಗತ್ತೆ. ತಾವು ಸಹ ಮೊಟ್ಟ ಮೊದಲು ತಂದೆಯ ಹಿಂದೆ ಓಡುತ್ತೀರಾ. ನಿಮಗೆ ತಂದೆಯ ಜೊತೆ ಪ್ರಿಯತಮೆಯರಿಗೆ ಸಾಜನ್ ಶಿವ ತಂದೆಯ ಜೊತೆ ಯೋಗವಿದೆ. ರಾಜಧಾನಿ ತಯಾರಾಗಬೇಕು ಅಲ್ವಾ. ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಅಲ್ಲಿ ಎಲ್ಲ ಆತ್ಮರ ಪ್ರಪಂಚವಿರುವುದು. ಅಲ್ಲಿಂದ ಮತ್ತೆ ನಂಬರ್ ವಾರಾಗಿ ಬರುತ್ತೀರಾ. ವೃಕ್ಷ ನಿಧಾನವಾಗಿ ವೃದ್ಧಿ ಆಗುವುದು. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಅದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಮೊಟ್ಟ ಮೊದಲು ತಂದೆ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಲ್ವಾ. ಪ್ರಜೆಗಳಲ್ಲಿ ಸಹೋದರ ಸಹೋದರಿ ಆಗ್ತಾರೆ. ಬ್ರಹ್ಮ ಕುಮಾರ ಕುಮಾರಿಯರಂತೂ ಬಹಳಷ್ಟು ಜನ ಇದ್ದೇವೆ. ಅವಶ್ಯವಾಗಿ ನಿಶ್ಚಯ ಬುದ್ಧಿ ಉಳ್ಳವರಾದಾಗಲೇ ಎಷ್ಟು ಜನರು ಇರಲು ಸಾಧ್ಯ. ಬ್ರಾಹ್ಮಣರು ಎಷ್ಟು ಜನ ಇರ್ತಾರೆ? ಕಚ್ಚನ ಪಕ್ಕನ. ಕೆಲವರಂತೂ 99 ಅಂಕಗಳನ್ನು ಪಡೆಯುತ್ತಾರೆ, ಕೆಲವರು 10 ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಕಚ್ಚಾ ಇದ್ದಾರೆ ಅಲ್ವಾ. ನಿಮ್ಮಲ್ಲಿಯೂ ಸಹ ಯಾರು ಪಕ್ಕಾ ಇದ್ದಾರೆ ಅವರು ಅವಶ್ಯವಾಗಿ ಮೊದಲು ಬರುತ್ತಾರೆ. ಕಚ್ಚಾ ಇರುವವರು ಲಾಸ್ಟಲ್ಲಿ ಬರುತ್ತಾರೆ. ಪಾತ್ರಧಾರಿಗಳ ಪ್ರಪಂಚ ಇದಾಗಿದೆ. ಇದು ಪುನರಾವರ್ತನೆ ಆಗುತ್ತಾ ಇರುವುದು. ಸತ್ಯಯುಗ ತ್ರೇತಾಯುಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ತಂದೆ ತಿಳಿಸುತ್ತಿದ್ದಾರೆ. ಮೊದಲು ನಾವು ಉಲ್ಟಾ ತಿಳಿದುಕೊಳ್ಳುತ್ತಾ ಬಂದೆವು. ಕಲ್ಪದ ಆಯುಷ್ಯು ಲಕ್ಷಾಂತರ ವರ್ಷಗಳೆಂದು. ಈಗ ತಂದೆ ತಿಳಿಸುತ್ತಾರೆ, ಇದಂತೂ ಪೂರ್ತಿ 5000 ವರ್ಷಗಳ ಚಕ್ರವಾಗಿದೆ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣನ ರಾಜ್ಯ. ಲಕ್ಷಾಂತರ ವರ್ಷಗಳ ಕಲ್ಪ ಇತ್ತೆಂದರೆ ಅರ್ಧನೂ ಇರಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಮತ್ತು ಸುಖದ ಪ್ರಪಂಚ ತಯಾರಾಗತ್ತೆ. ಈ ಬೇಹದ್ದಿನ ಜ್ಞಾನವನ್ನು ಬೇಹದ್ದಿನ ತಂದೆಯೇ ಕೊಡುತ್ತಾರೆ. ಶಿವ ತಂದೆಗೆ ಶರೀರ ಇಲ್ಲ, ಶರೀರದ ಯಾವುದೇ ಹೆಸರಿಲ್ಲ. ಈ ಶರೀರವಂತೂ ಬ್ರಹ್ಮ ಬಾಬರವರದು ಆಗಿದೆ. ಬಾಬಾ ಎಲ್ಲಿದ್ದಾರೆ? ಬಾಬಾ ಸ್ವಲ್ಪ ಸಮಯಕ್ಕಾಗಿ
ಈ ಶರೀರವನ್ನು ಲೋನ್ ತೆಗೆದುಕೊಂಡಿದ್ದಾರೆ. ಬಾಬಾ ಹೇಳುತ್ತಾರೆ, ನನಗೆ ಬಾಯಿ ಬೇಕು ಅಲ್ವಾ ಜ್ಞಾನವನ್ನು ತಿಳಿಸಲು. ಇಲ್ಲಿಯೂ ಸಹ ಗೋಮುಖವನ್ನು ತಯಾರು ಮಾಡುತ್ತಾರೆ. ಬೆಟ್ಟದಿಂದ ನೀರು ಎಲ್ಲೆಲ್ಲಿಂದ ಬರುತ್ತದೆ. ಇಲ್ಲಿ ಮತ್ತೆ ಗೋಮುಖ ತಯಾರು ಮಾಡಿದ್ದಾರೆ, ಅದರಿಂದ ನೀರು ಬರುತ್ತದೆ. ಅದಕ್ಕೆ ಗಂಗಾ ಜಲವೆಂದು ತಿಳಿದುಕೊಳ್ಳುತ್ತಾರೆ. ಈಗ ಗಂಗೆ ಮತ್ತು ಎಲ್ಲಿಂದ ಬರುತ್ತದೆ? ಇದೆಲ್ಲ ಸುಳ್ಳಾಗಿದೆ. ಸುಳ್ಳಿನ ಶರೀರ, ಸುಳ್ಳಿನ ಮಾಯೆ, ಪೂರ್ತಿ ಮತ್ತು ಪ್ರಪಂಚವೇ ಸುಳ್ಳಾಗಿದೆ. ಜೂಟಿ ಕಾಯ ಜೂಟಿ ಮಾಯ ಜೂಟಾ ಹೇ ಸಾರಾ ಸಂಸಾರ. ಶರೀರವೂ ಸುಳ್ಳು, ಮಾಯೆಯೂ ಸುಳ್ಳು, ಸಂಸಾರವೇ ಸುಳ್ಳು. ಭಾರತ ಯಾವಾಗ ಸ್ವರ್ಗವಾಗಿತ್ತು ಆಗ ಸತ್ಯ ಕಂಡವೆಂದು ಹೇಳಲಾಗುವುದು. ಮತ್ತು ಭಾರತವೇ ಹಳೆಯದಾಗುತ್ತೆ ಅಂದಾಗ ಸುಳ್ಳಿನ ಖಂಡವಾಗುವುದು. ಈ ಸುಳ್ಳಿನ ಖಂಡದಲ್ಲಿ ಯಾವಾಗ ಎಲ್ಲರೂ ಪತಿತರಾಗುತ್ತಾರೆ ಆಗ ಕರೆಯುತ್ತಾರೆ, ಬಾಬಾ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ, ಈ ಹಳೆಯ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಬಾಬಾ ಹೇಳುತ್ತಾರೆ. ನನ್ನ ಎಲ್ಲ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದಾರೆ. ತಂದೆ ಮಕ್ಕಳಿಗೆ ಕುಳಿತು ಹೇಳುತ್ತಾರೆ, ತಾವಂತೂ ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ ಅಲ್ವಾ, ಸ್ಮೃತಿ ಬಂದಿದೆಯಲ್ವಾ. ತಾವು ಮಕ್ಕಳಿಗೆ ತಿಳಿಸಲಾಗುವುದು, ಪೂರ್ತಿ ಪ್ರಪಂಚಕ್ಕೆ ತಿಳಿಸುವುದಿಲ್ಲ. ತಮಗೆ ತಿಳಿಸಲಾಗುವುದು, ಗೊತ್ತಾಗತ್ತೆ ನಮ್ಮ ತಂದೆ ಯಾರು ಎಂದು. ಈ ಪ್ರಪಂಚಕ್ಕೆ ಹೇಳಲಾಗತ್ತೆ ಫಾರೆಸ್ಟ್ ಆಫ್ ಟಾರ್ನಸ್ ಎಂದು, ಅಂದರೆ ಮುಳ್ಳುಗಳ ಕಾಡು ಎಂದು. ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಕಾಮವಿಕಾರದ ಮುಳ್ಳು. ಬಲೆ ಇಲ್ಲಿ ಭಕ್ತರು ಬಹಳಷ್ಟು ಇದ್ದಾರೆ, ವೆಜಿಟೇರಿಯನ್ ಇರ್ತಾರೆ, ಆದರೆ ಈ ರೀತಿಯೆಲ್ಲ ವಿಕಾರದಲ್ಲಿ ಹೋಗುವುದಿಲ್ಲ ಎಂದಲ್ಲ. ಅಂತಹ ಜನನೂ ಸಹ ತುಂಬ ಜನ ಇರ್ತಾರೆ, ಬಾಲಬ್ರಹ್ಮಚಾರಿಗಳಾಗಿರುತ್ತಾರೆ. ಬಾಲ್ಯತನದಿಂದಲೇ ಎಂದಿಗೂ ಕೆಟ್ಟದ್ದನ್ನು ತಿಂದಿರುವುದಿಲ್ಲ. ಸನ್ಯಾಸಿಗಳು ಸಹ ಹೇಳ್ತಾರೆ ನಿರ್ವಿಕಾರಿಗಳಾಗಿ ಎಂದು. ಆ ಹದ್ದಿನ ಸನ್ಯಾಸವನ್ನು ಮನುಷ್ಯರೇ ಮಾಡಿಸುತ್ತಾರೆ. ಮುಂದಿನ ಜನ್ಮದಲ್ಲಿ ಮತ್ತೆ ಗೃಹಸ್ಥಿಗಳ ಬಳಿ ಹೋಗಿ ಇರ್ತಾರೆ, ಮನೆ ಮಠ ಬಿಟ್ಟು ಹೋಗ್ತಾರೆ. ಸತ್ಯಯುಗದಲ್ಲಿ ಶ್ರೀಕೃಷ್ಣ ದೇವತೆಗಳ್ಯಾರು ಮನೆ ಮಠ ಬಿಡುತ್ತಾರೆಯೇ? ಇಲ್ಲ. ಅಂದಾಗ ಅವರದಾಗಿದೆ ಹದ್ದಿನ ಸನ್ಯಾಸ. ಈಗ ನಿಮ್ಮದಾಗಿದೆ ಬೇಹದ್ದಿನ ಸನ್ಯಾಸ. ಪೂರ್ತಿ ಪ್ರಪಂಚ ಸಂಬಂಧಿಕರ ಜೊತೆಗೂ ಸಹ ಸನ್ಯಾಸ, ಬುದ್ಧಿಯಿಂದ ಸನ್ಯಾಸ ಮಾಡ್ತೀರಾ. ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಿಮ್ಮ ಬುದ್ಧಿ ಸ್ವರ್ಗದ ಕಡೆ ಹೋಗುತ್ತದೆ. ಅಂದಾಗ ಶಿವ ತಂದೆಯನ್ನೇ ನೆನಪು ಮಾಡಬೇಕು. ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಮನಾ ಭವ ಮಧ್ಯಾಜಿ ಭವ. ಅಂದಾಗ ತಾವು ದೇವತೆಗಳಾಗುತ್ತೀರಾ. ಇದು ಅದೇ ಗೀತೆಯ ಎಪಿಸೋಡ್ ಆಗಿದೆ. ಸಂಗಮ ಯುಗವಾಗಿದೆ. ನಾನು ಸಂಗಮ ಯುಗದಲ್ಲಿಯೇ ಈ ಜ್ಞಾನವನ್ನು ತಿಳಿಸುತ್ತೇನೆ. ಅವಶ್ಯವಾಗಿ ರಾಜಯೋಗ ಮುಂದಿನ ಜನ್ಮದಲ್ಲಿ, ಅಂದರೆ ದೇವತೆಗಳಾಗೋಕ್ಕಿಂತ ಇಂದಿನ ಜನ್ಮದಲ್ಲಿ ಸಂಗಮ ಯುಗದಲ್ಲಿಯೇ ಕಲಿತಿರಬಹುದು. ಈ ಸೃಷ್ಟಿ ಪರಿವರ್ತನೆ ಆಗುತ್ತೆ ಅಲ್ವಾ. ತಾವು ಪತಿತರಿಂದ ಪಾವನರಾಗುತ್ತೀರಾ. ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ನಾವು ಇಂತಹ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೇವೆ. ಪ್ರತಿಯೊಂದು ಮಾತನ್ನು ಒಳ್ಳೆಯ ರೀತಿ ತಿಳಿದು ನಿಶ್ಚಯ ಮಾಡಿಕೊಳ್ಳಬೇಕು. ಇದನ್ನು ಮನುಷ್ಯರು ಹೇಳುವುದಿಲ್ಲ. ಇದಾಗಿದೆ ಶ್ರೀಮತ, ಅಂದರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠ ಮತ, ಭಗವಂತನ ಮತ. ಬಾಕಿ ಎಲ್ಲರೂ ಮನುಷ್ಯರ ಮತದಂತಿದ್ದಾರೆ. ಮನುಷ್ಯರ ಮತದಿಂದ ಬೀಳುತ್ತಾ ಬರುತ್ತಾರೆ. ಈಗ ಶ್ರೀಮತದಿಂದ ತಾವು ಮೇಲೇರುತ್ತೀರಾ. ತಂದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ದೈವಿ ಮತ ಸ್ವರ್ಗವಾಸಿಗಳದು ಮತ್ತು ಅವರದಾಗಿದೆ ನರಕವಾಸಿ ಮನುಷ್ಯರ ಮತ. ಅದಕ್ಕೆ ರಾವಣನ ಮತ ಎಂದು ಹೇಳಲಾಗುವುದು. ರಾವಣ ರಾಜ್ಯ ಏನು ಕಡಿಮೆ ಇಲ್ಲ. ಪೂರ್ತಿ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ. ಇದು ಬೇಹದ್ದಿನ ಲಂಕೆಯಾಗಿದೆ. ಇದರಲ್ಲಿ ರಾವಣನ ರಾಜ್ಯವಿದೆ. ದೇವತೆಗಳದು ಪವಿತ್ರ ರಾಜ್ಯವಿರುವುದು. ಅಲ್ಲಿ ಬಹಳ ಸುಖ ಇರುವುದು. ಸ್ವರ್ಗಕ್ಕೆ ಎಷ್ಟು ಮಹಿಮೆ ಇದೆ. ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ಸ್ವರ್ಗಕ್ಕೆ ಹೋದರೆಂದು. ಅಂದಾಗ ಅವಶ್ಯವಾಗಿ ನರಕದಲ್ಲಿ ಇದ್ರು ಅಲ್ವಾ. ನರಕದಿಂದ ಹೋದರು ಅಂದರೆ ಅವಶ್ಯವಾಗಿ ಮತ್ತೆ ನರಕದಲ್ಲಿಯೇ ಬರ್ತಾರೆ ಅಲ್ವಾ, ಜನ್ಮ ಪಡ್ಕೊಳ್ತಾರೆ ಅಲ್ವಾ. ಸ್ವರ್ಗ ಈಗ ಎಲ್ಲಿದೆ? ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ.
ಈಗ ತಂದೆ ತಮಗೆ ಪೂರ್ತಿ ಜ್ಞಾನವನ್ನು ಕೊಡುತ್ತಾರೆ. ಬ್ಯಾಟರಿ ತುಂಬುತ್ತಿದೆ. ಮಾಯೆ ಮತ್ತೆ ಸಂಬಂಧವನ್ನೇ ಮುರಿಯುತ್ತದೆ. ಬಾಬ್ರವರ ನೆನಪಿನ ಲಿಂಕನ್ನೇ ಮುರಿಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಮನಸ್ಸು, ಮಾತು, ಕರ್ಮದಿಂದ ಪವಿತ್ರರಾಗಿ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು. ಪಕ್ಕಾ ಬ್ರಾಹ್ಮಣರು ಆಗಬೇಕು. ಎರಡನೇ ಪಾಯಿಂಟು, ಮನ್ಮತ ಮತ್ತು ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಸತೋಪ್ರಧಾನರಾಗಿ ತಂದೆಯ ಜೊತೆ ಹಾರಿ ಹೋಗಬೇಕು. ವರದಾನ: ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಮತ್ತು ವಿಶ್ವವನ್ನೇ ಸತೋಪ್ರಧಾನ ಮಾಡುವಂತಹ ಮಾಸ್ಟರ್ ವಿಧಿ ವಿಧಾತ ಆಗಿರಿ. ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಮತ್ತು ವಿಶ್ವವನ್ನು ಸತೋಪ್ರಧಾನ ಮಾಡುವಂತಹ ಮಾಸ್ಟರ್ ವಿಧಿ ವಿಧಾತ ಆಗಿರಿ. ವರದಾನದ ವಿಶ್ಲೇಷಣೆ: ಯಾವಾಗ ತಾವು ಮಕ್ಕಳು ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮಾಸ್ಟರ್ ವಿಧಿ ವಿಧಾತ ಆಗುತ್ತೀರಾ, ಆಗ ಪ್ರಕೃತಿ ಸತೋಪ್ರಧಾನವಾಗುವುದು, ಯುಗ ಸತ್ಯಯುಗವಾಗುವುದು. ಸರ್ವ ಆತ್ಮರು ಸದ್ಗತಿಯ ಅದೃಷ್ಟವನ್ನು ತಯಾರು ಮಾಡಿಕೊಳ್ಳುತ್ತಾರೆ. ನಿಮ್ಮ ಸತ್ಯತೆ ಪಾರಸದ ಸಮಾನವಾಗಿದೆ. ಹೇಗೆ ಪಾರಸ ಲೋಹವನ್ನು ಪಾರಸ ಮಾಡುತ್ತದೆ, ಹಾಗೆಯೇ ಸತ್ಯತೆಯ ಶಕ್ತಿ ಆತ್ಮನನ್ನು, ಪ್ರಕೃತಿಯನ್ನು, ಸಮಯವನ್ನು, ಸರ್ವ ಸಾಮಗ್ರಿಗಳನ್ನು, ಸರ್ವ ಸಂಬಂಧಗಳನ್ನು, ಸಂಸ್ಕಾರಗಳನ್ನು, ಆಹಾರ ವ್ಯವಹಾರವನ್ನು ಸತೋಪ್ರಧಾನ ಮಾಡುತ್ತದೆ. ಸ್ಲೋಗನ್: ಯೋಗಿ ಆತ್ಮರು ಯಾರೆಂದರೆ ಯಾರಿಗೆ ಪ್ರಕೃತಿಯ ಅಲ್ಚಲ್ಲೂ ಸಹ ಆಕರ್ಷಿತ ಮಾಡುವುದಿಲ್ಲ, ಅವರೇ ಯೋಗಿ ಆತ್ಮರು. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಸ್ವದರ್ಶನ ಚಕ್ರಧಾರಿಗಳಿಂದ ಛತ್ರಧಾರಿಗಳಾದಾಗ ದೇಹದ ಸ್ಮೃತಿಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಚಕ್ರದಿಂದ, ತಮ್ಮ ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರಗಳ ಚಕ್ರದಿಂದ, ಪ್ರಕೃತಿಯ ಅನೇಕ ಪ್ರಕಾರದ ಆಕರ್ಷಣೆಯ ಚಕ್ರದಿಂದ ಯಾವಾಗ ಮುಕ್ತರಾಗುತ್ತೀರಾ, ಆಗ ಅನ್ಯ ಆತ್ಮರಿಗೂ ಸಹ ತಂದೆಯಿಂದ ಪ್ರಾಪ್ತಿಯಾಗಿರುವ ಶಕ್ತಿಗಳ ಮೂಲಕ ಅನೇಕ ಚಕ್ರಗಳಿಂದ ಸಹಜವಾಗಿ ಬಿಡಿಸಿ ಜೀವನ್ಮುಕ್ತರನ್ನಾಗಿ ಮಾಡಬಹುದು. ಓಂ ಶಾಂತಿ.